ಡಾಕ್ಟರ್, ಈಗ ನೋಡಿ, ಆ ಒಂದು ಕ್ಯಾಪ್ಸಲ್ ಹತ್ತ ಸುತ್ತಮುತ್ತ ಒಂದು ರಬ್ಬರ್ ಬೋಟ್ ಓಡಾಡ್ತಾ ಇದೆ. ಸೊ ಅಲ್ಲಿ ಇಬ್ರು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸೊ ಈಗ ಅಲ್ಲೇ ಅವರನ್ನ ಇಳಿಸ್ಕೊಳ್ತಾರ ಅಥವಾ ಕ್ಯಾಪ್ಸಲ್ ಲಿಫ್ಟ್ ಮಾಡ್ತಾರಾ? ಇದೇನಂತಂದ್ರೆ ಇವಾಗ ಏನ್ ಕಾರ್ಯಾಚರಣೆ ನಡೀತಾ ಇದೆ ಅದು ಬಂದ್ಬಿಟ್ಟು ಕೆಲವುದು ರಿಕವರಿ ಆಫ್ ಪ್ಯಾರಾಚೂಟ್ ಅಂತ ಹೇಳ್ತೀವಿ ನಾವು. 6 ಪ್ಯಾರಾಚೂಟ್ ನೀರಲ್ಲಿದೆ ಈಗ. ಅದನ್ನ 4 ಬೋಟ್ ಸುತ್ತೂರ್ಕೊಂಡು ಅದನ್ನ ರಿಕವರ್ ಮಾಡ್ತಾ ಇದೆ. ಇದೆಲ್ಲ ರಿಯೂಸಬಲ್ ರಿಯೂಸಬಲ್ ಪ್ಯಾರಾಚೂಟ್. ಅದು ಅಲ್ಲಿ ನೀವು ಆ ಕ್ಯಾಪ್ಸೂಲ್ ನೋಡ್ರೆ ಕ್ಯಾಪ್ಸೂಲ್ ಕೆಳಗಡೆ ಒಂದು ದೊಡ್ಡ ಹೋಲ್ ಕಾಣುತ್ತೆ. ಆ ಹೋಲ್ ನಲ್ಲಿ ಅದನ್ನ 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 ಇಟ್ಟಿರ್ತಾರೆ. ಅದನ್ನ ಟೈ ಮಾಡಿರ್ತಾರೆ, ಅದ ಕಟ್ಟಿರ್ತಾರೆ, ಕಟ್ಟಿಟ್ಟಿರ್ತಾರೆ. ಅದನ್ನ ಒಂದು ಕಟ್ ಮಾಡ್ತಾರೆ, ಥ್ರೆಡ್ ಕಟಿಂಗ್ ಅಂತ ಹೇಳ್ತೀವಿ. ಥ್ರೆಡ್ ಕಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಹೊರಗಡೆ ಬರುತ್ತೆ. ಪೈರೋ ಕಟಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಪೈರೋ ಫೈರಿಂಗ್ ಅಂತ. ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತ ಒಂದು ಇದು. ನಾವು ಕೂಡ ಕೆಲವು ಪ್ರೋಗ್ರಾಮ್ಗಳಲ್ಲಿ ರಿಯೂಸಬಲ್ ರಾಕೆಟ್ ಅನ್ನು ಮಾಡಿದ್ದೀವಿ. ಒಂದು ಪ್ಯಾರಾಚೂಟ್ ಯೂಸ್ ಮಾಡಿ ಕಟ್ ಮಾಡಿ ಮತ್ತೆ ರಿಕವರ್ ಮಾಡಿದೀವಿ. ಈ 2-3 ನೀವು ಬೋಟ್ ಏನ್ ನೋಡ್ತಾ ಇದ್ದೀರಾ, ಮೋಟಾರ್ ಬೋಟ್ಸ್, ಅದು ಫಸ್ಟ್ ಅದನ್ನ ರಿಕವರ್ ಮಾಡ್ಕೊಳುತ್ತೆ, ಅದನ್ನ ಮತ್ತೆ ಡಿಟ್ಯಾಚ್ ಮಾಡುತ್ತೆ. ಇದು ಎಲ್ಲ ಕನೆಕ್ಟ್ ಆಗಿದೆ ಈ ಮಾಡ್ಯೂಲ್ಗೆ. ಆ ಪ್ಯಾರಾಚೂಟ್ ಕನೆಕ್ಟ್ ಆಗಿದೆ ಮತ್ತೆ ನೀರಿನಲ್ಲಿ ತೇಲ್ತಾ ಇದೆ, ಅದನ್ನ ರಿಕವರ್ ಮಾಡ್ಕೊಳುತ್ತೆ. ಒಂದೊಂದು ಬೋಟ್ 2 ಪ್ಯಾರಾಚೂಟ್ ನ ರಿಕವರ್ ಮಾಡ್ಕೊಳುತ್ತೆ. ಮತ್ತೆ ಈಗ ನೋಡಿ ಶಿಪ್ ಬಂತು, ಹತ್ರ ಶಿಪ್ ಬರ್ತಾ ಇದೆ, ಮೇನ್ ಶಿಪ್. ಅದ್ ನಾವ್ ಇಲ್ಲಿಂದ ನೋಡೋದಕ್ಕಾದ್ರೂ ಚಿಕ್ಕದಾಗ ಕಾಣಿಸ್ತಾ ಇದೆ ಟಿವಿನಲ್ಲಿ, ಆದ್ರೆ ಅದು ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದು ಹೆಲಿಕಾಪ್ಟರ್ ಅದ್ರ ಮೇಲೆ ಲ್ಯಾಂಡ್ ಆಗೋ ಕೆಪಾಸಿಟಿ ಇದೆ ಅದಕ್ಕೆ. ಬಹಳ ದೊಡ್ಡ. ಹೌದು, ಅದ್ರ ಮೇಲೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗುವಂತ ಒಂದು ಕ್ಷಮತೆ ಅದು ಉತ್ಕೊಂಡಿದೆ. ಇವಾಗ ಏನು ಮಾಡ್ಯೂಲ್ ಇದೆ, ಮಾಡ್ಯೂಲ್ ಅನ್ನ ಶಿಪ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಶಿಪ್ ಅಲ್ಲೇನೆ ಅದನ್ನ ಓಪನ್ ಮಾಡುವಂತದ್ದು. ಹೌದು, ಕ್ಯಾಪ್ಸೂಲ್ ಶಿಪ್ ಲಿಫ್ಟ್ ಮಾಡಿ ಅದೇನು ಕ್ಯಾಪ್ಸೂಲ್ ರಿಕವರಿ ಅಂತ ಹೇಳ್ತೀವಿ ನಾವು. ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಆ ಕ್ಯಾಪ್ಸೂಲ್ ರಿಕವರಿನ ಆ ಕ್ಯಾಪ್ಸೂಲ್ ನ ಹಾಗೆ ಎತ್ಕೊಂಡು ಶಿಪ್ ನಲ್ಲಿ ಇಡುವಂತ ಒಂದು ಕಾರ್ಯಾಚರಣೆ ಈಗ ನಡೆಯುತ್ತೆ. ಅದಿಟ್ಟ ಮೇಲೆ ಮತ್ತೆ ಅಲ್ಲಿ ಇನ್ಸ್ಪೆಕ್ಷನ್ಸ್ ನಡೆಯುತ್ತೆ. ಯಾವ ತರ ಕೆಮಿಕಲ್ಸ್ ಏನಾದ್ರು ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆಯಾ, ಫ್ಯೂಮ್ಸ್ ಏನಾದ್ರು ಇದೆಯಾ, ರೀಎಂಟ್ರಿ ಆಗ್ಬೇಕಾದ್ರೆ ಯಾವ್ದೇ ರೀತಿಯ ರಿಯಾಕ್ಷನ್ಸ್ ಆಗಿದೆಯಾ, ಮತ್ತೆ ಟೆಂಪರೇಚರ್ ಬಿನೇನ್ ಆಗಿದೆಯಾ, ಮತ್ತೆ ಬೇರೆ ರೀತಿಯಾದ ಏನಾದ್ರು ಒಂದು ಏನಂದ್ರೆ ಆಸ್ಟ್ರೋನಾಟ್ ನ ಹೊರಗಡೆ ಕರ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು. ಯಾಕಂದ್ರೆ ಇನ್ನು ಟೈಮ್ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಈಗ T-3 3 ಗಂಟೆ 27 ನಿಮಿಷಕ್ಕೆ ಟಚ್ ಡೌನ್ ಆಗಿದೆ ಅಂತ ಹೇಳಿದ್ರೆ 3 ಗಂಟೆ 57 ನಿಮಿಷಕ್ಕೆ ಈ ಒಂದು ಕ್ಯಾಪ್ಸೂಲ್ ಅನ್ನ ಶಿಪ್ ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಪ್ರೋಗ್ರಾಮ್ ಇರುತ್ತೆ. 30 ನಿಮಿಷ ಬೇಕಾಗುತ್ತೆ. 30 ನಿಮಿಷದಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ. 30 ನಿಮಿಷ ಆದ್ಮೇಲೆ ಇನ್ನೂ 30 ನಿಮಿಷದ ಇನ್ನೂ ಒಂದು 30 ಮಿನಿಟ್ಸ್ ತಗೊಳುತ್ತೆ. ಆ ಒಂದು ಡಿಪ್ರೆಸರೇಷನ್ ಕಂಟೈನರ್ ನ ಪ್ರೆಷರೈಸೇಷನ್ ನಾರ್ಮಲೈಸ್ ಮಾಡಿ ಅಲ್ಲಿ ಏನ್ ಬೇಕಾ ಒಂದು ಆಸ್ಟ್ರೋನಾಟ್ ಸೂಟ್ಸ್ ಅಲ್ಲಿ ಅವರಿಗೆ ಬೇಕಾದಂತ ಆಕ್ಸಿಜನ್ ಸಪ್ಲೈ ಮತ್ತೆ ಬೇಕಾದಂತ ಎನರ್ಜಿ ಸಪ್ಲೈ ಅಂತ ಹೇಳ್ತೀವಿ. ಎನರ್ಜಿ ಸಪ್ಲೈ ಅಂತ ಹೇಳೋಣ. ಏನೆಲ್ಲ ಮಾಡಿಕೊಂಡು ಅದಾದ್ಮೇಲೆ ಅವ್ರನ್ನ ರಿಕವರ್ ಮಾಡುವಂತ ಒಂದು ಪ್ರಯತ್ನ ನಡೆಯುತ್ತೆ. ಈಗ ಅಲ್ಲೆಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರಲ್ಲ, ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ. ಹೀಗೆ ಅವ್ರು ಮಾಡ್ಬೇಕು, ಕ್ಯಾಪ್ಸಲ್ ಲ್ಯಾಂಡ್ ಆಗ್ತಿದ್ದಂಗೆ ಹೀಗೆ ಅದನ್ನ ರಿಮೂವ್ ಮಾಡಬೇಕು, ಹೀಗೆ ಎಲ್ಲವೂ ಕೂಡ ಡಿಸೇಬಲ್ ಮಾಡ್ತಾ ಹೋಗ್ಬೇಕು, ಹೀಗೆ ಲಿಫ್ಟ್ ಮಾಡ್ಬೇಕು ಅಂತೇಳಿ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ ಡಾಕ್ಟ್ರೆ? ಅದು ಟ್ರೈನಿಂಗ್ ಮಾತ್ರ ಅಲ್ಲ, ಅವರೆಲ್ಲ ಎಕ್ಸ್ಪರ್ಟ್ಸ್. ಅದ್ರಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಟ್ರೈನಿಂಗ್ ಮಾಡುವಂತವ್ರೆ ಎಲ್ಲ ಇನ್ನು ಜೂನಿಯರ್ಸ್, ಅವ್ರಿಗಿನ್ನು ಕಲಿಯುವಂತವ್ರಿಗೆ. ಇವರೆಲ್ಲ ಬಹಳ ಟ್ರೈನ್ಡ್ ಪೀಪಲ್. ಇವರಿಗೆ 16 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುತ್ತೆ, 16 ತರದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವರು ಇದು ಮಾತ್ರ ಅಲ್ಲ, ಇವರು ಇದಕ್ಕಿಂತ ಹೆಚ್ಚಾದಂತ ಒಂದು ರಿಕವರಿ ಎಕ್ಸ್ಪೆರಿಮೆಂಟ್ ರಿಕವರಿ ವರ್ಕ್ ನ ಮಾಡ್ತಾ ಇರ್ತಾರೆ. ಇವರು ನೇವಿಯಿಂದ ಬಂದವರು. ಇವರು ಸ್ಪೇಸ್ ನ ಆಕ್ಟಿವಿಟೀಸ್ ನವರಲ್ಲ ಇವರು. ಇವರಿಗೆ ಕೆಲಸನೇ ಇದನ್ನ ರಿಕವರಿ ಮಾಡುವಂತದ್ದು ಮತ್ತೆ ಜನಗಳನ್ನ ಸೇವ್ ಮಾಡುವಂತದ್ದು. ಅದಕ್ಕೆ ಅದರಲ್ಲಿ ಅವರು ಬಹಳಷ್ಟು ಒಂದು ಎಕ್ಸ್ಪರ್ಟೈಸ್ ನ ಹೊಂದ್ಕೊಂಡಿರ್ತಾರೆ. ಮತ್ತೆ ಇದು 16 ರಿಕವರಿನ ಇವ್ರು ಮಾಡಿರ್ತಾರೆ ಆಲ್ರೆಡಿ. ಅಂತ ಕಾನ್ಫಿಡೆನ್ಸ್ ಇರೋರನ್ನೇ ಡಿಪ್ಲಾಯ್ ಮಾಡೋದು ಈ ಮಿಷನ್. ಹೇಗೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಈಗ ಒಂದು ಆರ್ಗನೈಸೇಷನ್ ಅಲ್ಲಿ 100 ಜನ ಇದಾರೆ ಅಂತ ಅನ್ಕೊಳ್ಳೋಣ. ಆ 100 ಜನದಲ್ಲಿ ಈ ಒಂದು ಟೀಮ್ ಆಫ್ 100 ಅಂತ ಹೇಳ್ಕೊಳ್ಳೋಣ. ಟೀಮ್ ಆಫ್ 100 ನ ಕಂಟಿನ್ಯೂಸ್ ಆಗಿ ಅವರ ಪರ್ಫಾರ್ಮೆನ್ಸ್ ನ ಅವರ ಒಂದು ಏನು ವಿಚಾರ ನಿಮ್ಗೆ ಹೇಳ್ಬೇಕು ಡಾಕ್ಟ್ರೆ, ಅಲ್ಲಿ ನೋಡಿ ಡಾಲ್ಫಿನ್ಗಳು ಬರ್ತಿದಾವೆ. ಅಲ್ಲಿ ನೋಡಿ ಪಕ್ಕದಲ್ಲಿ ಡಾಲ್ಫಿನ್ಗಳು ಕಾಣಿಸ್ತಿದ್ಯಾ? ಅಲ್ಲಿ
ಹೌದು ಹೌದು ಡಾಲ್ಫಿನ್ಗಳು. ಹೌದು 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 ಪ್ಲೀಸ್ ಕಂಟಿನ್ಯೂ. ಸೂಪರ್. ಈಗ ಅದೇ ರೀತಿಯಾಗಿ ಇವ್ರುಗಳಿಗೆ ಟ್ರೈನಿಂಗ್ ಬಗ್ಗೆ ಕೇಳ್ತಾ ಇದ್ರಿ ನೀವು. ಒಂದು ಟೀಮ್ ಅಲ್ಲಿ 100 ಜನ ಇದಾರೆ ಅಂತ ಅನ್ಕೊಳ್ಳೋಣ. 100 ಜನ ಬಂದ್ಬಿಟ್ಟು ಅವರು ಸಿ ಆಪರೇಷನ್ಸ್ ಅಲ್ಲಿ ಇರ್ತಾರೆ. ಆ 100 ಜನದಲ್ಲಿ ಎಷ್ಟು ಜನ ನಾವು ಕ್ಯಾಪ್ಸೂಲ್ ರಿಕವರಿ ಸೆಲೆಕ್ಟ್ ಮಾಡ್ಬೇಕು ಅಂತ ನೋಡಿದ್ರೆ, ಅವ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಲಾಸ್ಟ್ 15 ವರ್ಷ, ಅವ್ರದ್ದು ಎಕ್ಸ್ಪರ್ಟೈಸ್ ಏನಿದೆ, ಅವ್ರದ್ದು ಕಮಿಟ್ಮೆಂಟ್ ಹೇಗಿದೆ, ಮತ್ತೆ ಅವ್ರದ್ದು ಡಿಸಿಷನ್ ಮೇಕಿಂಗ್ ಹೇಗಿದೆ, ಅದೆಲ್ಲ ಅಸೆಸ್ ಮಾಡಿನೇ ಅಲ್ಲಿ ಪಿಕ್ ಅಂಡ್ ಚೂಸ್ ಅಂತ ಮಾಡ್ತಾರೆ. ಪಿಕ್ ಅಂಡ್ ಚೂಸ್ ಮಾಡಿನೇ ಈ ಕೆಲಸಗಳಿಗೆ ಪೋಸ್ಟಿಂಗ್ ಗಳಾಗುತ್ತೆ. ಸಾವಿರಾರು ಜನಗಳಿರ್ತಾರೆ ಈ ಒಂದು ರೆಸ್ಕ್ಯೂ ಆಪರೇಷನ್ಸ್ ಅಲ್ಲಿ. ಸಿ ಆಪರೇಷನ್ ಒಂದು ಟಾಪಿಕ್ ಅದು. ಇವಾಗ ಹೇಗೆ ಸ್ಪೇಸ್ ರಿಲೇಟೆಡ್ ಆಕ್ಟಿವಿಟೀಸ್ ಒಂದು ಟಾಪಿಕ್. ನಾವೆಲ್ಲ ಸ್ಪೇಸ್ ಸೈಂಟಿಸ್ಟ್, ರಾಕೆಟ್ ಸೈಂಟಿಸ್ಟ್. ನಮ್ದು ಫೀಲ್ಡ್ ನಮ್ದು ರಾಕೆಟ್ ಸೈಂಟಿಸ್ಟ್. ಇದರಲ್ಲಿ ನಮ್ಮಲ್ಲಿ ಜನಗಳನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಯಾರು ಆ ಒಂದು ಕ್ಷಮತೆ ಇದೆ, ಕೇಪಬಿಲಿಟಿ ಇದೆ, ಯಾರಿಗೆ ರೆಸಿಲಿಯನ್ಸ್ ಇದೆ, ಪವರ್ ಡಿಸಿಷನ್ ಮಾಡುವಂತ ಪವರ್ ಇದೆ, ಟೆಕ್ನಿಕಲ್ ಮ್ಯಾನೇಜರಿಯಲ್ ಪವರ್ ಇದೆ, ಅಂತವ್ರನ್ನ ಸೆಲೆಕ್ಟ್ ಮಾಡಿ ಆ ಒಂದು ಮಿಷನ್ ಗೆ ಪೋಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಲ್ಯಾಂಡ್ ಅಲ್ಲಿ ಇರುವಂತ ಒಂದು ಕಾರ್ಯಕ್ರಮಗಳು ಕೂಡ ಇದೆ. ಲ್ಯಾಂಡ್, ಸಿ ಅಂಡ್ ಏರ್ ಎಲ್ಲ ಕೂಡ ಇನ್ವಾಲ್ವ್ ಆಗುತ್ತೆ ಇದು. ಇವಾಗ ಸಿ ನಲ್ಲಿ ಇರುವಂತ ಒಂದು ಟೀಮ್ ನ ನೀವು ನೋಡ್ತೀರಿ. ಇದೇ ರೀತಿ ನೀವು ಇವಾಗ ಏರ್ ಟೀಮ್ ನ ನೋಡ್ಬೋದು. ಈಗ ಸ್ವಲ್ಪ ಹೊತ್ತಿನಲ್ಲಿ ಹೆಲಿಕಾಪ್ಟರ್ ಹವರ್ ಆಗುತ್ತೆ. ಶಿಪ್ ಬಂದಾಗ ಶಿಪ್ ಜೊತೆನಲ್ಲಿ ಹೆಲಿಕಾಪ್ಟರ್ ಹವರ್ ಆಗುತ್ತೆ. ಈಗ ನೋಡಿ ಅದು ಹತ್ರ ಬರ್ತಾ ಇದೆ. ನೋಡಿ ಅಲ್ಲಿ ಡಾಲ್ಫಿನ್ ಗಳನ್ನು ಕೂಡ ತೋರಿಸ್ತಿದ್ದಾರೆ, ಅಲ್ಲಿ ವೆಲ್ಕಮ್ ಮಾಡ್ತಾ ಇರೋದು. ನೋಡಿ ಅಲ್ಲಿ ಅಲ್ವಾ, ನೋಡಿ ಈಗ ಅದು ಶಿಪ್ ಕೂಡ ಹತ್ರ ಬರ್ತಾ ಇದೆ. ಎಲ್ಲ ಟ್ರೈನಿಂಗ್ ದೇನೆ. ಎಲ್ಲ ಇವಾಗ ಡಾಲ್ಫಿನ್ ಗಳು ಕೂಡ ಟ್ರೈನಿಂಗ್ ಮಾಡಿ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕೆಂದ್ರೆ ಅಷ್ಟೊಂದು ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಇರುತ್ತೆ, ಮತ್ತೆ ಎಲ್ಲ ತರದ ಸಿದ್ಧತೆಗಳು ಅಲ್ಲಿ ಇರುತ್ತೆ. ಅವುಗಳಿಗೂ ಕೂಡ ಕೆಲಸ ಇರುತ್ತೆ ಅದರಲ್ಲಿ. ಡಾಲ್ಫಿನ್ ಬಹಳ ಇಂಟೆಲಿಜೆಂಟ್ ಸ್ಪೀಶೀಸ್ ಅದು. ಈಗ ಶಿಪ್ ಹತ್ರ ಬರ್ತಾ ಇದೆ. ನೀವು ಹೇಳ್ದಂಗೆ ಅದನ್ನ ಶಿಪ್ ಒಳಗಡೆ ಲಿಫ್ಟ್ ಮಾಡ್ತಾರೆ. ನೋಡಿ, ನೀವು ಕೂಡ ಎಕ್ಸಾಕ್ಟ್ ಟೈಮ್ ಹೇಳ್ತಾ ಇದ್ರಿ ಡಾಕ್ಟರ್. 57 ಅಂದ್ರೆ 30 ನಿಮಿಷದಲ್ಲಿ ಅದನ್ನ ಲಿಫ್ಟ್ ಮಾಡ್ತಾರೆ ಅಂತೇಳಿ. ಇದೆಲ್ಲ ಹೇಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾ ಅಥವಾ ಪ್ರೋಗ್ರಾಮ್ ಇದೇ ತರ ಆಗ್ಬೇಕು ಅಂತ ಫಿಕ್ಸ್ ಆಗಿರುತ್ತಾ? ಏನಂತ ಹೇಳಿದ್ರೆ, ಈಗ ನಾವು ಕೂಡ 37 ವರ್ಷ ಸ್ಪೇಸ್ ನಲ್ಲಿ ಕೆಲಸ ಮಾಡಿ ಒಂದು 100ಕ್ಕೂ ಹೆಚ್ಚು ರಾಕೆಟ್ಗಳನ್ನ ಉಡಾವಣೆ ಮಾಡಿ 124 ಸ್ಯಾಟಲೈಟ್ ಇಂಡಿಯಾಗೆ ಮಾಡಿ 352 ಸ್ಯಾಟಲೈಟ್ ಬೇರೆ ದೇಶಗಳಿಗೆ ಮಾಡಿ ಅದರಲ್ಲಿ ಎಲ್ಲ ತರದಲ್ಲೂ ಕಷ್ಟ ಸುಖಗಳನ್ನ ಅನುಭವಿಸಿ ಎಲ್ಲಾರನ್ನು ಏನು ಹೇಳ್ತಾರಲ್ಲ, ಬ್ರೆಡ್ಗೆ ಚೀಸ್ ಹಾಕಿ ಇದಾಕಿ ಕೊಡುವಂತದಲ್ಲ. ಸಾಕಷ್ಟು ಪೇನ್ಗಳು, ಸಾಕಷ್ಟು ಸ್ಯಾಕ್ರಿಫೈಸ್, ಸಾಕಷ್ಟು ನೋವುಗಳನ್ನ ಅನುಭವಿಸಿದ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಮಗೆ ಆ ಒಂದು ಕ್ಷಮತೆಯನ್ನ ನಮಗೆ ಕೊಡುತ್ತೆ ಅದು. ಈಗ ಅದನ್ನ ಹಗ್ಗ ಕಟ್ಟಿ ಈಗ ಅದನ್ನ ಹೇಳ್ತಿದ್ದಾರೆ ಅಲ್ಲಿ. ಹೌದು ಹೌದು, ಅಲ್ಲಿ ಅದು ಈಗ ಕಾಣಿಸ್ತಾ ಇದೆ ಡಾಕ್ಟ್ರೆ. ಈಗ ಅದ್ರೊಳಗಡೆ ಇರುವಂತವ್ರು 4 ಜನರ ಮನಸ್ಥಿತಿ ಏನ್ ಹೇಳ್ತಾ ಇರತ್ತೆ ಅಂದ್ರೆ, ಇವಾಗ ಅವ್ರ ಜೊತೆನಲ್ಲಿ ಇಂಟ್ರಾಕ್ಷನ್ ನಡೀತಾ ಇರುತ್ತೆ, ಅವ್ರ ಜೊತೆ ಡೈಲಾಗ್ ಇವಾಗ ನಾವು ನೋಡ್ತಾ ಇರೋದು ಮಾತ್ರ ಹೊರಗಡೆ ಬಹಳಷ್ಟು ಕೆಲಸ ನಡೀತಾ ಇರುತ್ತೆ. ಅವ್ರ ಜೊತೆ ನಮ್ಮ ಅಸ್ಟ್ರೋನಾಟ್ಸ್ ಜೊತೆ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಟೀಮ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಮಾತಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕನ್ವರ್ಸೇಷನ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ, ಕನ್ವರ್ಸೇಷನ್ ನಡೀತಾ ಇರುತ್ತೆ. ಅಂದ್ರೆ ಕೆಲವು ಟೈಮ್ ಟೆಕ್ನಿಕಲ್ ಕಾನ್ವರ್ಸೇಷನ್ ನಡೀತೆ, ಕೆಲವು ಟೈಮ್ ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಜೋಕ್ ಕಟ್ ಮಾಡ್ಕೊಳ್ತೀವಿ. ಈಗ ನಾವು ಸೀರಿಯಸ್ ಆಗಿ ಇವಾಗ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ರಿಪಬ್ಲಿಕ್ ಟಿವಿಗೆ, ಈ ಒಂದು ರಿಕವರಿ ಎಕ್ಸ್ಪೆರಿಮೆಂಟ್ ಗೆ. ಆ ಮಧ್ಯದಲ್ಲಿ ನಾವು ಬೇರೆ ಡಿವಿಯೇಷನ್ ಮಾಡಿ ಒಂದು ಪರ್ಸನಲ್ ಆಗಿ ಏನೋ ಒಂದು ಜೋಕ್ ಕಟ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅವರು ಟೆಕ್ನಿಕಲ್ ಆಗಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಕೆಲವು ಪ್ಯಾರಾಮೀಟರ್ಸ್ ನ ಕೇಳ್ತಾರೆ, ಕೆಲವು ಟೈಮ್ ಅವ್ರ ಪ್ಯಾರಾಮೀಟರ್ಸ್ ನ ಕೇಳ್ತಾ ಇರ್ತಾರೆ, ಕೆಲವು ಟೈಮ್ ಹೆಲ್ತ್ ಕಂಡೀಷನ್ಸ್ ಕೇಳ್ತಾರೆ, ಕೆಲವು ಟೈಮ್ ಜೋಕ್ ಮಾಡ್ತಾರೆ, ಕೆಲವು ಟೈಮ್ ಕಾಂಪ್ಲಿಮೆಂಟ್ ಮಾಡ್ತಾರೆ. ಈ ರೀತಿಯಾಗಿ ಡೈಲಾಗ್ ಅಂತ ಹೇಳ್ತೀವಿ ನೋಡಿ, ಡೈಲಾಗ್ ಮಾಡ್ಬೇಕಾಗತ್ತೆ ಅವ್ರ ಜೊತೆ. ಡೈಲಾಗ್ ನ ಇನಿಶಿಯೇಟ್ ಮಾಡಿರ್ತಾರೆ, ಡೈಲಾಗ್ ನ ಮಾಡ್ತಾ ಇರ್ತಾರೆ. ಬಟ್ ನನ್ಗನ್ಸ್ತಾ ಇರೋದು ಡಾಕ್ಟ್ರೆ, ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಈ ತರ ಲೈವ್ ಕವರೇಜ್ ಆಗಿ ಅದು ಸ್ಪೇಸ್ ಎಕ್ಸ್ ಅವರು ಅದನ್ನ ಲೈವ್ ಕವರೇಜ್ ಮಾಡಿ ಅದನ್ನ ಕೊಡ್ತಾ ಇರೋದು ಅಂತ ನನ್ಗನ್ಸ್ತಾ ಇರೋ ಪ್ರಕಾರ. ಈ ತರದ್ದು ಇಲ್ಲ, ಇದು ಈ ರೀತಿಯಾಗಿ ಒಂದು ಕವರೇಜ್ ಇರುತ್ತೆ. ಎಲ್ಲ ಒಂದು ಇದರಲ್ಲಿ ರಿಕವರಿನಲ್ಲಿ ಲೈವ್ ಕವರೇಜ್ ಇರುತ್ತೆ.
ಆದ್ರೆ ಈ ಸರಿ ಬಹಳ ಹೆಚ್ಚು ಇದಕ್ಕೆ ಒಂದು ಏನು ಹೇಳ್ತಾರೆ ಆದ್ಯತೆಯನ್ನ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಬಹಳ ಇಂಪಾರ್ಟೆನ್ಸ್ ಬಿಕಾಸ್ ಆಫ್ 9 months. ಹೌದು, ಬಿಕಾಸ್ ಆಫ್ 9 months, ಬಿಕಾಸ್ ಆಫ್ ಸುನಿತಾ ವಿಲಿಯಮ್ಸ್, ಬಿಕಾಸ್ ಆಫ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್, ಬಿಕಾಸ್ ಆಫ್ ಇಂಡಸ್ಟ್ರೀಸ್, ಏನ್ ಬೇಕಾದ್ರೂ ಹೇಳ್ಬೋದು ನಾವು. ಇದರಲ್ಲಿ ಬಹಳ ಕಾಂಪ್ಲೆಕ್ಸ್ ಸಿಚುವೇಶನ್. ಆ ಕಾಂಪ್ಲೆಕ್ಸ್ ಸಿಚುವೇಶನ್ ಅಲ್ಲಿ ಎಲ್ಲ ತರದ ಕಾಂಟ್ರಿಬ್ಯೂಷನ್ ಇದೆ ನೋಡಿ. ಇವಾಗ ಆ ಒಂದು ರಿಕವರ್ ಮಾಡೋಕೆ ಆ ಒಂದು ಏನು ಲಿಫ್ಟ್ ಅಂತ ಹೇಳ್ತೀವಿ, ಆ ಲಿಫ್ಟ್ ಲೋವರ್ ಆಗ್ತಾ ಇದೆ ನೋಡಿ. ಹೌದೌದು. ಈಗ ಅದನ್ನ ಅಲ್ಲಿ ಡಾಕ್ಟರ್ ಈಗ ಅದನ್ನ ಒಳಗಡೆ ಲಿಫ್ಟ್ ಮಾಡಿ ಇಟ್ಕೊಳ್ತಾರೆ. ಲಿಫ್ಟ್ ಮಾಡಿ ಅದನ್ನ ನೋಡಿ ಲಿಫ್ಟ್ ಮಾಡಿದ್ರು, ಇಟ್ಕೊಳ್ತಾರೆ. ಲಿಫ್ಟ್ ಮಾಡಿ ಅದನ್ನ ಇಟ್ಕೊಳ್ತಾರೆ. ಇಟ್ಕೊಳಕ್ ಜಾಗ ಇದೆ, ಅದು ಇಟ್ಕೊಳ್ತಾರೆ. ಅದನ್ನ ಇಟ್ಕೊಂಡು ಇಟ್ಕೊಳಕ್ ಜಾಗ ಇದೆ ಅಲ್ಲಿ. ಹೌದು, ಕರೆಕ್ಟ್. ಅದನ್ನ ಅದು ಕ್ರೇನ್, ಅದು ಕ್ರೇನ್ ಕ್ರೇನ್ ಮೂಲಕ ಅದನ್ನ ಲಿಫ್ಟ್ ಮಾಡಿ ಆ ಇಡೋದಕ್ಕೆ ಅಂತ ಒಂದು ಸ್ಪೆಷಲ್ ಜಾಗ ಮಾಡಿದ್ರೆ ಅಲ್ಲಿ ಇಡ್ತಾರೆ ಈಗ. ಹೌದು, ಅಲ್ಲಿಗೆ ಅದನ್ನ ರೊಟೇಟ್ ಮಾಡಿ ಅದನ್ನ ಅದು ರೊಟೇಟ್ ಆಗುತ್ತೆ. ಅದು ರೊಟೇಟ್ ಆಗಿ ಅಲ್ಲಿ ಬಂದು ಏನು ಮಾಡ್ಯೂಲ್ ಇದೆ ಆ ಮಾಡ್ಯೂಲ್ ನ ಆ ಜಾಗದಲ್ಲಿ ನಿಗದಿತ ಜಾಗದಲ್ಲಿ ಕೂರಿಸುತ್ತೆ. ಈಗ ಡಾಕ್ಟ್ರೆ ಅಲ್ಲೇ ಹೊರಗಡೆ ಕರ್ಕೊಳ್ತಾರ ಅಥವಾ ಹೀಗೆ? ಈಗ ಇವಾಗ ರೋಬೋಟಿಕ್ ಆರ್ಮ್ ಅಲ್ಲಿ ಮೂವ್ ಆಗ್ತಾ ಇದೆ. ರೋಬೋಟ್ ನೋಡಿ ಎತ್ಕೊಳ್ತೀವಿ. ರೋಬೋಟಿಕ್ ಆರ್ಮ್ ಮೂವ್ ಆಗಿ ಅದನ್ನ ಹಿಡ್ಕೊಳ್ತು, ಹಿಡ್ಕೊಂಡು ಅದು ಎತ್ಕೊಳ್ತೀವಿ. ಇವಾಗ ಎತ್ಕೊಂಡು ಅದು ಶಿಪ್ ಒಳಗಡೆ ಬರುತ್ತೆ. ಈಗ ಶಿಪ್ ಒಳಗಡೆ ಬಂದ ಮೇಲೆ ಇವಾಗ ನೆಕ್ಸ್ಟ್ ಅನಾಲಿಸಿಸ್ ನಡೆಯುತ್ತೆ. ಅನಾಲಿಸಿಸ್ ನಡೆದು ಅಲ್ಲಿ ಪ್ರೆಷರ್ ಹೇಗಿದೆ ಮತ್ತೆ ಅವ್ರ ಕಂಡೀಷನ್ ಹೇಗಿದೆ ನೋಡಿ, ಅದು ಲಿಫ್ಟ್ ಮಾಡ್ತು. ಹೌದು, ಆ ಕ್ರೇನ್ ಏನಿದೆ, ಕ್ರೇನ್ ಮತ್ತೆ ರೋಬೋಟಿಕ್ ಆರ್ಮ್ ಕ್ಯಾಪ್ಸೂಲ್ ನ ಕ್ಯಾಪ್ಚರ್ ಮಾಡಿ ಶಿಪ್ ಒಳಗಡೆ ತಗೊಂಡು ಬರ್ತಾ ಇದ್ದಾರೆ. ಆ ದೃಶ್ಯನ ನೀವು ನೋಡ್ತಾ ಇರ್ಬೋದು. ಕ್ಯಾಪ್ಸೂಲ್ ಮೇಲೆ ಸ್ವಲ್ಪ ಬರ್ಂಟ್ ಟೈಪ್ ಕಾಣ್ತದಲ್ಲ, ಅದು ಬಂದಿರೋ ಸ್ಪೀಡ್ಗೆ ಅದು ಬರ್ಂಟ್ ಆಗಿರೋದಲ್ವಾ? ನೀವು ಒಳ್ಳೆ ಅಬ್ಸರ್ವ್ ಮಾಡ್ತೀರಾ. ಹ್ಯಾಪಿ ದಟ್ ಯು ಆರ್ ಅಬ್ಸರ್ವಿಂಗ್. ಹೌದು, ಅದು ಆತರ ಬರ್ನ್ ಆಗತ್ತೆ. ಅದನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಅದನ್ನ ರೀಫರ್ಬಿಶ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಒಂದು ಕೋಟಿಂಗ್ ಇರುತ್ತೆ. ಇದು ನೀವು ಏನು ನೋಡ್ತಾ ಇದ್ದೀರಾ ಅದು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡುವಂತ ಒಂದು ಸೊಲ್ಯೂಷನ್ ಇದು. ಅದನ್ನ ಯೂಸ್ ಮಾಡಿದಂತ ಆರ್ಡಿನರಿ ಮರಗಳನ್ನ ಯೂಸ್ ಮಾಡಿ ಆ ಒಂದು ಏನು ಹೀಟ್ ಸಿಂಕ್ ಅಂತ ಇದೆ, ಹೀಟ್ ಶೀಲ್ಡ್ ಅಂತ ಇದೆ, ಹೀಟ್ ಶೀಲ್ಡ್ ನ ತಯಾರು ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಟಿಟಿಎಕ್ಸ್ ಅಂತ ಒಂದು ಹೊಸ ಮೆಟೀರಿಯಲ್ ಮಾಡಿದ್ದಾರೆ ಸ್ಪೇಸ್ ಎಕ್ಸ್ ನವರು, ನಾಸಾದವರು. ಆದ್ರೆ ಆರ್ಡಿನರಿ ಮರ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಸೊಲ್ಯೂಷನ್ ನಮ್ಮಲ್ಲಿದೆ. ಈಗ ಏರ್ ಲಿಫ್ಟ್ ಮಾಡೋ ಚಾನ್ಸಸ್ ಯಾವಾಗ ಆಗ್ಬೋದು? ಈಗ ಡಿಸಿಷನ್ ಇನ್ನ ಒಂದು 15-20 ನಿಮಿಷದಲ್ಲಿ ಆ ಡಿಸಿಷನ್ ಆಗುತ್ತೆ. ಹೆಲಿಕಾಪ್ಟರ್ ರೆಡಿ ಇರುತ್ತೆ. ಅವರ ನೋಡಿ ಬಂತು, ಶಿಪ್ ಒಳಗಡೆ ಬಂದಾಯ್ತು ಆಗ್ಲೇ. ಅದು ಕೂರ್ಸೋದಕ್ಕೆ ಟೈಮ್ ತಗೊಳ್ತಾ ಇದಾರ ಅಂತ ಅಲ್ಲ, ತಗೊಳ್ಬೇಕು. ಇವಾಗ ಆ ನಿಗದಿತವಾದ ಮಾರ್ಕಿಂಗ್ ಇದೆಲ್ಲ, ಆ ಮಾರ್ಕಿಂಗ್ ಜಾಗಕ್ಕೆ ಬರ್ಬೇಕದು. ಅಲ್ಲಿ ಬಂದ ಮೇಲೆನೆ ಅಲ್ಲಿ ಕಾರ್ಯಾಚರಣೆಗಳು ಸ್ಟಾರ್ಟ್ ಆಗುವಂತದ್ದು. ಡಾಕ್ಟರ್ ಎಷ್ಟು ವೆಯ್ಟ್ ಇರುತ್ತದು? ಸುಮಾರಿಗೆ ಅದು ಲಿಫ್ಟ್ ಆಫ್ ಆದಾಗ ಅಂದ್ರೆ ಅನ್ಡಾಕಿಂಗ್ ಆದಾಗ 17,000 kg, 17 tons. ಓ ಬೈ ಗಾಡ್. ಆಮೇಲೆ ಅದು 56 ನಿಮಿಷ ಅಂತ ನಾನು ನಿಮ್ಗೆ ಹೇಳಿದೆ. 57ನೇ ನಿಮಿಷದಲ್ಲಿ 17 ಟನ್ ಇರುತ್ತೆ. ಆದ್ರೆ 56 ನಿಮಿಷ ಬಂದಾಗ ಅದು 7 ಟನ್ ಆಗುತ್ತೆ. ಓಕೆ. ಆ 9-10 ಟನ್ ಏನು ಸರ್ವಿಸ್ ಮಾಡ್ಯೂಲ್ ಇದೆ ಅದನ್ನ ಡಿಟ್ಯಾಚ್ ಮಾಡಿ ಅದನ್ನ ಅಟ್ಮಾಸ್ಫಿಯರ್ ಅಲ್ಲಿ ಎಂಟರ್ ಮಾಡಕ್ಕೆ ಬಿಡ್ತಾರೆ. ಅದರಿಂದ ವೆಯ್ಟ್ ಕಡಿಮೆ ಆಗುತ್ತೆ. ವೆಯ್ಟ್ ಕಡಿಮೆ ಆಗೋದ್ರಿಂದ ನಮಗೆ ರೀ ಎಂಟ್ರಿ ಈಸಿ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಮತ್ತೆ ಸೇಫ್ಟಿ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಬಹಳಷ್ಟು ಅದು ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ. ಇದು ಫ್ಲೋಟಿಂಗ್ ರೀತಿಯಲ್ಲಿ ಅದನ್ನ ತಯಾರು ಮಾಡಿರ್ತಾರ? ಹೌದು. ಇದು ಈಗ ನಾವು ಒಂದು ಏರ್ಕ್ರಾಫ್ಟ್ ಇದೆ ಅಂತ ಅನ್ಕೊಳ್ಳಿ. ಏರ್ಕ್ರಾಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಏರ್ ಹೋಸ್ಟೆಸ್ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ನೀವು ಸೀಲ್ ನಲ್ಲಿ ಲ್ಯಾಂಡ್ ಆದ್ರೆ ಇದನ್ನ ಹಾಕೊಂಡು ಹೀಗೆ ಹೋಗಿ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ? ಅಂದ್ರೆ ಏರ್ಕ್ರಾಫ್ಟ್ ಬಂದ್ಬಿಟ್ಟು ಸೀನಲ್ಲಿ ಲ್ಯಾಂಡ್ ಆಗುವಂತ ಒಂದು ಡಿಸೈನ್ ಆ ರೀತಿ ಇರುತ್ತೆ. ಏರ್ಕ್ರಾಫ್ಟ್ ಸೀನಲ್ಲೂ ಲ್ಯಾಂಡ್ ಆಗಬಹುದು, ಯಾಕಂದ್ರೆ ಹೆಚ್ಚು 2/3 ಆಫ್ ದ ಅರ್ತ್ ಸೀ ಇರೋದ್ರಿಂದ ಹೆಚ್ಚು ಏರ್ಕ್ರಾಫ್ಟ್ ಸೀ ಮೇಲ್ಗಡೆ ಹೋಗೋದ್ರಿಂದ ಸೀನಲ್ಲಿ ಲ್ಯಾಂಡ್ ಆದ್ರೆ ಹೇಗೆ ರೆಸ್ಕ್ಯೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದು ಸೀನಲ್ಲಿ ಫ್ಲೋಟ್ ಆಗುವಂತ ಒಂದು ಡಿಸೈನ್ ಇರುತ್ತೆ. ಅದೇ ರೀತಿಯಾಗಿ
ಈ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಏನಿದೆ, ಈ ಡ್ರ್ಯಾಗನ್ ಮಾಡ್ಯೂಲ್ ಇದು ಫ್ಲೋಟ್ ಆಗುತ್ತೆ ನೀರಲ್ಲಿ. ಡಿಸೈನ್ ಆ ರೀತಿ ಇದೆ. ಇದಲ್ಲದಾಗೆ ಇದನ್ನ ಸೀನಲ್ಲಿ ಲ್ಯಾಂಡ್ ಮಾಡದಲ್ಲಿ ಇದನ್ನ ಲ್ಯಾಂಡ್ ಅಲ್ಲಿ ಕೂಡ ಲ್ಯಾಂಡ್ ಮಾಡಬಹುದು. ಇದು ಓಕೆ ಓಕೆ, ಲ್ಯಾಂಡ್ ಅಲ್ಲಿ ಭೂಮಿ ಮೇಲೆ ಕೂಡ ಅದನ್ನ ಮಾಡಬಹುದು. ಹೌದು, ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಅದ್ರ ಆ ರೀತಿಯಾದಂತ ಸಿಚುವೇಶನ್ ಬಂದ್ರೆ ಆ ಕ್ಯಾಪ್ಸೂಲ್ ಅನ್ನ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಮಾಡುವಂತ ಒಂದು ಕೆಪಾಬಿಲಿಟಿ ಇದಕ್ಕೆ. ಇದರೊಟ್ಟಿಗೆ ನನ್ನನ್ನ ಬೀಳ್ಕೊಡ್ತೀರಾ, ನಾನು ಹೊರಡ್ಲಾ? ಡಾಕ್ಟ್ರೆ, ಇನ್ನು 5 ನಿಮಿಷ ಅವರು ಹೊರಗಡೆ ಬಂದು ಬಿಡ್ತಾರೆ, ಮತ್ತೆ ನಾವು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಡಿಸ್ಟರ್ಬೆನ್ಸ್ ಎಲ್ಲ ಏನಿಲ್ಲ, ಯಾಕಂದ್ರೆ ನೀವ್ ಎಕ್ಸ್ಪ್ಲೈನ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದು ಇನ್ನು ಕೇಳ್ಬೇಕು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಆಕ್ಚುಲಿ ಪಾಪ ನೀವು ನಮ್ಗೆ ಸಮಯ ಕೊಟ್ಟಿದ್ದೆ 3:30 ಆದ್ರೂ ಅರ್ಧ ಗಂಟೆ ಎಕ್ಸ್ಟ್ರಾ even I like interacting with you. I'm also enjoying speaking to you and the type of questions you are asking. ಥ್ಯಾಂಕ್ ಯು ಸರ್. ವಿಭಿನ್ನವಾದ ಒಂದು ನೀವು ಆಂಕರಿಂಗ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಮಾಡಿ, ನಿಮ್ಗೆ ಎಲ್ಲ ರೀತಿಗೆ ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ರಿಪಬ್ಲಿಕ್ ಟಿವಿನ ಇನ್ನು ಹೆಚ್ಚು ಎತ್ತರಕ್ಕೆ ತಗೊಂಡೋಗುವಂತ ಒಂದು ಆಗ್ಲಿ. ನನಗೆ ಬಹಳ ಒಂದು ಹತ್ತಿರವಾದಂತ ಚಾನಲ್ ರಿಪಬ್ಲಿಕ್ ನ್ಯಾಷನಲ್. ಹೌದೌದು ಸರ್, ಹೌದು. ಬಟ್ ಆದ್ರೂ ಸರ್, ನಿಮ್ಮ ಒಂದು ಎನರ್ಜಿನ ನಾವು ಮೆಚ್ಚಲೇಬೇಕು. ನಿನ್ನೆ ಮಧ್ಯಾಹ್ನದಿಂದ ನೀವು ಆಲ್ಮೋಸ್ಟ್ ಎಲ್ಲಾ ನ್ಯಾಷನಲ್ ಮೀಡಿಯಾದಲ್ಲೂ ಮಾತಾಡ್ತಿದ್ದೀರಿ. ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಮಧ್ಯಾಹ್ನ 3 ಗಂಟೆಗೂ ಮಾತಾಡಿದ್ರಿ, 10 ಗಂಟೆಯಿಂದನೂ ಕೂಡ ನೀವು ಸುಮಾರು 1 ಗಂಟೆ ಕಾಲ ಮಾತಾಡಿದ್ರಿ. ಈಗ 2 ಗಂಟೆಯಿಂದ ನಮ್ ಜೊತೆ, ಅದಕ್ಕೂ ಬಿಫೋರ್ ಬೇರೆ ಬೇರೆ ಚಾನಲ್ ಅಲ್ಲೂ ಕೂಡ ನೀವು ಮಾತಾಡಿದ್ರಿ ನೋಡಿ. ಈಗಲೂ ಕೂಡ ನಮ್ಮೊಂದಿಗೆ ಮಾತಾಡ್ತಾ ಇದ್ರಿ. ಆದ್ರೆ ಎಲ್ಲೂ ಕೂಡ ನಿಮ್ಮಲ್ಲಿ ಆ ಒಂದು ಎಲ್ಲೂ ಕೂಡ ಎನರ್ಜಿ ಲೆವೆಲ್ ಡೌನ್ ಆಗ್ಲಿಲ್ಲ. ಹಾಗಾಗಿ ನಾನು ಕೇಳಿದ್ದು, ಈ ಸೈಂಟಿಸ್ಟ್ ಗಳಿಗೆ, ಇಸ್ರೋದಲ್ಲಿ ಇರುವಂತವ್ರಿಗೆ, ನಾಸಾದಲ್ಲಿ ಇರುವಂತವ್ರಿಗೆ ಸ್ಪೆಷಲ್ ಆಗಿ ಏನಾದ್ರು ಇದ್ರ ಬಗ್ಗೆ ಎನರ್ಜಿ ಬೂಸ್ಟ್ ಆಗುವಂತ ಒಂದು ಸ್ಪೆಷಲ್ ಆಗಿ ಟ್ರೈನಿಂಗ್ ಏನಾದ್ರು ಕೊಡ್ತಾರಾ ಅಂತ? ಒಂದು ಏನಂತ ಹೇಳಿದ್ರೆ, ನಮಗೆ ನಮ್ಮ ಕೆಲಸದಲ್ಲಿ ಬಹಳ ಸಂತೋಷ. ನಾವ್ ಏನ್ ಮಾಡಿದ್ರು ಬಹಳ ಸಂತೋಷವಾಗಿ ಮಾಡ್ತೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅದೇ ತರ ಮಾಡಿದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಸಕ್ಸಸ್ ರೇಟ್ ತುಂಬಾನೇ ಇರುತ್ತೆ. ಹಾಗೆ ಆಗುತ್ತೆ. ಇವಾಗ ಯಾವುದೇ ಒಂದು ಕೆಲಸ ಆಗ್ಲಿ, ನೀವು ಸಂತೋಷವಾಗಿ ಮಾಡಿದ್ರೆ, ನಾವು ನಮ್ಮ ಟ್ರೈನಿಂಗ್ ಅಲ್ಲೂ ಅದನ್ನೇ ಹೇಳೋದು, ನಿಮಗೆ ಕಸ ಹೊಡೆಯೋ ಕೆಲಸ ಕೊಟ್ಟರೆ ಸಂತೋಷ ಕಸ ಹೊಡೆಯೋಕೆ ನಿಮ್ಗೆ ಅದರಲ್ಲೇ ನಿಮಗೆ ಏಳಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ಪೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕ್ಲೀನಿಂಗ್ ಅಂತ ಇದೆ ನೋಡಿ, ಕಸ ಹೊಡೆಯೋದು ಅಂತ ಕ್ಲೀನಿಂಗ್ ಅಂತ ನಾವ್ ಹೇಳ್ತೀವಿ ನೋಡಿ. ಕ್ಲೀನಿಂಗ್ ಕೆಲಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಮೈಕ್ರಾನ್ ಲೆವೆಲ್ ಅಲ್ಲಿ ಕ್ಲೀನ್ ಮಾಡ್ಬೇಕು. ಅವನಿಗೆ ಆ ಒಂದು ಡೆಪ್ಯೂಟಿ ಡೈರೆಕ್ಟರ್ ಅಥವಾ ಡೈರೆಕ್ಟರ್ಗೆ ಬಹಳಷ್ಟು ಡಿಮಾಂಡ್, ಬಹಳಷ್ಟು ಏನ್ ಹೇಳ್ತಾರೆ, ಸ್ಥಾನಮಾನ ಮರ್ಯಾದೆ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ನಾವು ಏನು ಮಾಡಿದ್ರು ಆ ಒಂದು ಸಂತೋಷವಾಗಿ ನಮ್ಮ ಸಂಪೂರ್ಣವಾಗಿ ಮಾಡಿದ್ರೆ, ಅಟ್ ದ ಎಂಡ್ ಆಫ್ ಇಟ್ ಡೆಲಿವರಿ ಪೇನ್ ತರಾನೇ. ನಾನು ಹೇಳ್ತಾ ಇಲ್ಲ, ಒಂದೊಂದು ಲಾಂಚ್, ಒಂದೊಂದು ರಾಕೆಟ್ ಮಾಡೋದನ್ನು, ಒಂದೊಂದು ಸ್ಯಾಟಲೈಟ್ ನಮಗೆ ಡೆಲಿವರಿ ಪೇನ್ ತರಾನೇ. ಆ ಪೇನ್ ವಿ ಅಂಡರ್ಗೋ ಅಟ್ ದ ಎಂಡ್ ಆಫ್ ಇಟ್ ಸಕ್ಸಸ್ ಆದಾಗ ಬರುವಂತ ಸಂತೋಷ ಎಲ್ಲ ಪೇನ್ ಮುಳುಗಿಸ್ಬಿಡುತ್ತೆ. ಅದೇ ರೀತಿಯಾಗಿ ಈ ಒಂದು ನನ್ನ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಕೂಡ ಅಷ್ಟೇನೆ.